ಅಂತೀಯಲ್ಲ, ತಲೆಗೆ ನೀರು ಹಾಕ್ಕೊಂಡಿದ್ದಿ? ನಾನು ಇಲ್ಲಿ ಬಂದಾಗಿಂದ ಹಾಕ್ಕೊಂಡಿಲ್ಲ. ಹಾಂ, ಮತ್ತು ಯಾವಾಗ ಹಾಕ್ಕೊಂಡಿದ್ದು? ಅಲ್ಲಿದ್ದಾಗ ಹೋಗಿದ್ದಲ್ಲ ಯಾವನ್ನ ಬೆನ್ನತ್ಕೊಂಡು, ಅವಾಗ ಯಾವಾಗ ಹಾಕ್ಕೊಂಡಿದ್ದು? ನನ್ನ ಮದುವೆ ನಿಶ್ಚಯ ಆಗಿ ಒಂದು 4 ದಿನ ಮುಂಚೆ ನೀರು ಹಾಕ್ಕೊಂಡಿದ್ದು. ಆಮೇಲೆ ಅಲ್ಲಿ ಹೋದ್ಮೇಲೆ ಒಟ್ಟು ಹಾಕ್ಕೊಂಡಿಲ್ಲ. ಹೌದಿಲ್ಲವ? ಅಲ್ಲಿಂದ ಬಂದಮೇಲೂ ಇಲ್ಲ. ಅಂದ್ರೆ ಬರೋಬ್ಬರಿ 3 ತಿಂಗಳಾತ ತಲೆಗೆ ನೀರು ಹಾಕ್ಕೊಂಡಿಲ್ಲ ನೀನು? ಇಲ್ಲ. ಹೋಲ್ ಬಿಡವ ಆತಾಗ, ಆಗಿಲ್ಲ ಅಂದ್ರೆ ಆಗಿಲ್ಲ. ಅಯ್ಯೋ ಹುಡುಗಿ, ಹೋಲ್ ಬಿಡವ ಅಂತೀಯಲ್ಲ. ಏನು ಹೇಳ್ಬೇಕು ನಿನಗೆ? ಹಂಗೆ ಇದ್ದಕ್ಕೆ ಆದ್ರೆ ನಿನ್ನೆ ನಾಯಿ ಕೇಳ್ತಿತ್ತು. ಹೋಗಿದ್ದಲ್ಲೇ, ಹೋಗಿ ಬಂದಲ್ಲ, ತಲೆಗೆ ನೀರು ಹಾಕ್ಕೊಂಡಿಲ್ಲನ? ನಾನು ಮಾತಿನ ಅರ್ಥ ಆಗೋಲ್ತಾ? ಅದು ಗೊತ್ತಿಲ್ಲವ. ಅಯ್ಯೋ ದೇವ್ರಿ, ನನಗಂತರೂ ಸಾಕಾಗೋಗೈತವ ಯವ್ವ. ಯಾಕೆ ದೇವ್ರು ನನಗಿನ್ನ ಸಾವು ತರವಲ್ಲ ಅಂತ ಕಾಯ್ತಾ ಇದ್ದಾನೆ ನೋಡು. ಇಲ್ಲವ, ಇನ್ನೂ ಏನೇನು ಈ ಕಣ್ಣಲ್ಲಿ ನೋಡ್ಬೇಕೋ ಏನೋ ದೇವರಿಗೆ ಗೊತ್ತು. ಇಲ್ಲ. ಅಯ್ಯೋ ಹುಡುಗಿ, ಅಲ್ಲ ಅಷ್ಟು ಸುಲಭಗಿಲ್ಲ ಅಂತ ಹೇಳ್ತೀಯಲ್ಲ ನೀನು. ನಿನಗದ್ರ ಬಗ್ಗೆ ಚಿಂತೆನೇ ಇಲ್ಲನ? ಇಲ್ಲವ, ಏನೋ ಮಾಡ್ಕೊಂಡಂಗೆ ಕಾಣ್ತಾಳಿಕೆ. ತಡಿ, ದವಾಖಾನಿಗೆ ಹೋಗ್ಬರ ನಾಳೆ ಬಿಡುದು ಬಿಟ್ಟು. ಏನ ಅಲ್ಲ ನಿಂಗೆ ತಲೆ ತಿರುಗೋದು, ಹುಳಿ ತಿನ್ಬೇಕನ್ಸೋದು ಏನಾರು ಆಗತ್ತತೆ? ಹೊಟ್ಟಿಲ್ ಗಿಟ್ಟಿಲ್ ನಿಂತೀಯನ? ಹಾಂ ಅವ, ನಂಗೆ ಗೊತ್ತಿಲ್ಲ. ನಾಳೆ ಹಂಗಾರೆ ದವಾಖಾನಿಗೆ ಹೋಗ್ಬರಣ. ಈ ವಿಚಾರ ಏನಾರ ಅಪ್ಪಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತು. ಅಯ್ಯೋ ದೇವ್ರೆ, ಅಲ್ಲ ನನ್ನ ಕತೆ ಮುಗೀತಂತೀಯಲ್ಲೇ, ನನ್ನ ಕತೆ ಏನಕ್ಕಂತ ವಿಚಾರ ಮಾಡಿಯಾ? ನಿಮ್ಮಪ್ಪನ ಮರ್ಯಾದೆ ಈಗಾಗಲೇ ಬೀದಿ ಪಾಲಾಗಿ ಹೋತು. ಇನ್ನೇನಾರ ನೀ ಹೊಟ್ಟಿಲಾಗ್ಬಿಟ್ರ ವಾ ದೇವ್ರೆ. ಇಲ್ಲ, ಜೀವದರ್ಶಲೆ ನಿಮ್ಮ ಅಪ್ಪ ಇರಲ್ಲ, ನಿಮ್ಮ ಅಪ್ಪಗೆ ಏನಾರಾದ್ರೆ ನಾನು ಇರಲ್ಲ. ಆತು, ನೀನೊಬ್ಬೇಕೆ ಇರುವಂತೆ ನಮ್ಮಿಬ್ಬರು ಸಮಾಧಿ ಮ್ಯಾಗ ಕೂತ್ಕೊಂಡು. ಏನಂತ ಹುಟ್ಟಿದೆ ವಾ ನೀ ನನ್ನ ಹೊಟ್ಟೆಯಾಗ? ನಿಜವಾಗ್ಲೂ ಹೇಳ್ತೇನೆ ಕೇಳ, ನೀ ಹುಟ್ಟೋದ್ಕಿಂತ ನಾನು ಬಂಜಾಗಿದ್ದಿದ್ರೆ ಚಲೋ ಇರ್ತಿತ್ತು. ಇಂಥ ಹೊಟ್ಟೆ ಉರ್ಸು ಮಕ್ಕಳು ಹುಟ್ಟಲೇಬಾರ್ದಾಗಿತ್ತು. ಅಯ್ಯೋ ದೇವ್ರೇ, ನಿನ್ನ ಪೂಜೆ ಮಾಡಿ ಪಡೆದ್ನಲ್ಲ ಯವ್ವ, ಏನು ನನ್ನ ಕರ್ಮ ಅಂತ ನಾತಾಗ. ಅಲ್ಲ ಹೋಗದಿ ಅಂಥದ್ದು ಮಾಡ್ಕೊಂಬಂದು. ಯಾಕೆ ನಾವು ಮದುವೆ ಮಾಡ್ತಿದ್ದಿಲ್ಲ ನಾನು ನಿನಗೆ? ಅದು ಎಂಥ ರೊಕ್ಕದ ಆಸೆಗೆ ಬೆನ್ನ ಹತ್ಕೊಂಡು ಹೋದೆ. ಈಗ ನೋಡಿದ್ರೆ ತಲೆಗೆ ನೀರು ಹಾಕ್ಕೊಂಡಿಲ್ಲ ಅಂತೆ. ನಾನು ನೋಡಿದ್ರೆ ನಿನಗೆ ಲಗ್ನ ಮಾಡ್ಬೇಕಂತೇಳಿ ಹುಡುಗನ ನೋಡಂತೇಳಿ ಈಕಿಗೆ ಹೇಳೇನಿ. ಆಗ ನೋಡಿ ಹುಡುಗನ ಕರ್ಕೊಂಡು ನಾಳೆ ಬರ್ತೇನೆ, ಹಂಗಾರೆ ನಿನ್ನ ಮಗಳನ್ನ ಒಂದು ಮಾತಿ ಕೇಳು ಅಂದಿದ್ದಕ್ಕೆ ಲಕ್ಷ್ಯ ಆಗಿದ್ದ. ಅಯ್ಯೋ ದೇವ್ರೆ, ಎಂಥದೊಂದು ದೊಡ್ಡ ಕತೆ ಆಗ್ಬಿಡ್ತಿತ್ತು. ಈಗ ಆ ಹುಡುಗ ಬಂದ, ನೀನೇನಾರು ಹೊಟ್ಟೆಲಿದ್ದೆ ಅಂದ್ರೆ ಅಯ್ಯೋ ದೇವ್ರೆ. ತಡಿ, ಯಾವುದಕ್ಕೂ ನೀನೇನು ಮಾಡ ಅಂದ್ರೆ, ಹಾಂ ತಡಿ, ನಾನು ಈಕಿ ಮುಲಿ ಮನೆಗೆ ಗಂಗ ಓದಾಳಲ್ಲ, ಆಕಿ ಅವ್ರು ಹಿತ್ತಲಾಗ ಪಪ್ಪಾಳೆ ಕಾಯೋ ಹಣ್ಣು ಒಂದೆರಡು ಹೆಂಗಾರ ಮಾಡಿ ಕೇಳಿ ಹರ್ಕೊಂಬರ್ತೇನೆ. ಇನ್ನು ಪ್ಯಾಟಿಗೆ ಹೋಗ್ಬೇಕು ತರಕ್ಕೆ, ಅದಕ್ಕೆ ಅವ 2 ಹಣ್ಣು ಹರ್ಕೊಂಬರ್ತೇನೆ. ತಿನ್ನು, ಅವ್ನು ಕುತ್ಕೊಂಡು ಅಷ್ಟು ಹಣ್ಣು ತಿನ್ನು. ಏನ ಪಪ್ಪಾಳೆ ಹಣ್ಣು ಅಷ್ಟು ತಿನ್ಬೇಕಾ? ಯಪ್ಪ ದೇವ್ರೆ, ಅದೊಂದು ಏನಾರ ಇದ್ರೆ ಮೊದಲು ಹೋಗ್ಲಪ್ಪ ಅದು. ಏನ ತಡಿ, ನಾ ಹರ್ಕೊಂಬರ್ತೇನೆ, ಈ ಮನೆಯಾಗಿರ. ಅವ ನಾನು ಲಗ್ನ ಆಗೋದಾದ್ರೆ ಹೇಳು. ಅದೇ ಮೊನ್ನೆ ಹೋಗಿದ್ನಲ್ಲ ನನ್ನ ಗೆಳತಿ ಮನೆಗೆ, ಆಕೆ ಗಂಡನ್ನೇ ಲಗ್ನ ಹಾಕಿನವ. ಅವ್ರು ನನ್ನ ಜೊತೆ ಎಷ್ಟು ಚಂದ ಮಾತಾಡ್ತಾರೆ. ಅವ್ರಿಗೆ ನಾನು ಅಂದ್ರೆ ಇಷ್ಟ. ಅವ್ರು ಮೊನ್ನೆ ಅನ್ನತ್ತಿದ್ರು, ನನಗೆ ಗೊತ್ತು ಅವ್ರು ನನ್ನ ಲಗ್ನ ಹಾಕ್ಕಾರ ಅಂತೇಳಿ. ನೀವು ಹ್ಞೂ ಅಂದ್ರೆ ನಾನು ಅವ್ರನ್ನೇ ಲಗ್ನ ಹಾಕಿನವ. ಚಪ್ಪಲ್ಲೇ ನೀನು ಹೊಡೆದಿಲ್ಲಲ್ಲ, ಅದಕ್ಕೆ ಮಾತಾಡ್ತಾ ಇದ್ದಿ ನೀನು. ಏನ ಚಪ್ಪಲ್ಲೇ ಹೊಡೆದಿಲ್ಲಲ್ಲ, ಅದಕ್ಕೆ ಮಾತಾಡ್ತಾ ಇದ್ದಿ. ಅಲ್ಲ ನಿನಗೇನು, ನೀನು ಆಕೆ ಕರ್ಕೊಂಡೋಗಿ ಮನ್ಯಾಗ ಇಟ್ಕೊಂಡ್ರೆ ಆಕೆ ಗಂಡನ ಬೇಕಾ ನಿನಗೆ? ಥೂ ಇಂಥ ಮಾತು ನಿನ್ನ ಬಾಯಾಗ ನಾ ಕೇಳಾಕತ್ತೇನೆ ಅಂದ್ರೆ ನನಗೆ ನಿಜವಾಗ್ಲೂ ಎಂಥದ್ದು ಹುಟ್ಟಿದೇವ ನನ್ನ ಹೊಟ್ಟೆಯಾಗ ನೀನು. ಥೂ, ನಾಚಿಗೆ ಬರ್ಬೇಕು ನಿನ್ನ ಜನ್ಮಕ್ಕೆ. ಅಲ್ಲಲ್ಲೇ ಗೆಳತಿ ಅಂತೇಳಿ ಅಷ್ಟು ಅಭಿಮಾನಲೆ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡ್ಲಕ್ಕೆ ಆಕೆ ಗಂಡನ. ಯಪ್ಪ ದೇವ್ರೆ, ನಾನು ಮಾತಾಡೋಕ್ಕೂ ನನಗಾಗವಲ್ತು. ನಿನ್ನಷ್ಟು ಕೆಟ್ಟ ನಾನೂ ಇಲ್ಲಲ್ಲ. ಏಪ್ಪ ತಾಯಿ ಅಂತ ಮಗಳಂತಾರ, ನಾನು ನಿನ್ನಂಗಿಲ್ಲ ಬಿಡು. ಇಲ್ಲ ನೀನು ಅನ್ನಂಗಂತರೂ ಇಲ್ಲ. ಅಯ್ಯೋ ದೇವ್ರೆ, ಅಲ್ಲ ಆ ಹುಡುಗನ ಮ್ಯಾಗ ಕಣ್ಣ ಕೂತೀಯ ಮಾಡ್ಕೋತಾನ ಅವ ನಿನ್ನ. ಅವ ಬಿಟ್ರು ಅವ ಮಾಡ್ಕೋತೀನಂದ್ರೆ ಅವ್ನು ಏನು ಸುಮ್ಮನೆ ಇರ್ತಾಳ? ಅವ್ನು ಏನು ತಿಕ್ಕತಿ ಬಿಡು. ಅವ್ರವ್ವ ಅವರಪ್ಪ ನೀನು ಚಪ್ಪಲ್ಲೇ ಹೊಡೆದು ಓಡ್ಸಂಗಿಲ್ಲ ನಿನ್ನ ಊರು ಬಿಟ್ಟು. ಅಯ್ಯಪ್ಪ ದೇವ್ರೆ, ಯಾ ಧೈರ್ಯ ಇಲ್ಲ ಹಿಂಗೆ ಅನ್ನಕತ್ತೀಯ ನೀನು? ಯಾ ಧೈರ್ಯ ನಿನಗೆ? ಏನು ಅವ ಹೇಳೇನ ನಿನ್ನ ನನ್ನ ಲಗ್ನಕ್ಕನೆ ಅಂತೇಳಿ? ಇಲ್ಲೋದಿಲ್ಲ, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡಿದ್ರೆ ಚಲೋ. ಇಲ್ಲ ಈ ಮನೆಯಾಗಿರ್ಬೇಡ, ನಡಿ, ಮನೆ ಬಿಟ್ಟು ನಡಿ. ನನಗೂ ಸಾಕಾಗಿ ಹೋಗೈತಾಗ, ಸತ್ತೇ ಹೋದ್ ನನ್ನ ಮಗಳು ಎಲ್ಲೇ ಅಂತ ಅನ್ಕೊಂಡ್ಬಿಡ್ತೇನೆ ಅತ್ತಾಗ. ಎಷ್ಟಂತ ಸಹಿಸ್ಕೊಲ್ಲ ನಾನು ಮಗಳು ಅಂತೇಳಿ. ಬೇಡ, ನಾನು ಸತ್ತ ಹೋಗ್ಯಾಳ, ಎಲ್ಲೇ ಹೋದಲ್ಲೇ ಹಾಳಾಗಿ ಹೋಗ್ಯಾಳಕ್ಕೆ ಅಂತ ತಿಳ್ಕೊಂಡ್ಬಿಡ್ತೇನೆ. ಬೇಡ, ಮನೆ ಬಿಟ್ಟು ಹೋಗು. ತೊಲಗೇ ಬಿಡು, ಕಣ್ಣಿಗೆ ಕಾಣ್ಲಾರ್ದಂಗೆ ತೊಲಗು ಮೊದಲು. ಯಾರ್ಯಾರಿಗೋ ದೇವ್ರು ಸಾವ್ತಾರ, ನಿನಗೆ ಯಾಕೆ ತರವಲ್ಲ? ಇಲ್ಲ ನನಗೆ ತರಬೇಕು. ಇದನ್ನೆಲ್ಲ ನೋಡೋದಕ್ಕಿಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಹೋಗ್ತೇನತ್ತಾಗ. ಅಯ್ಯೋ ದೇವ್ರೆ, ಮತ್ತೆ ನೋಡಿದ್ರೆ ಇಂಥ ಮಾತು ನಿನ್ನ ಬಾಯಾಗ ಕೇಳ್ತಾ ಇದೀನಿ ಅಂದರೆ ಅಪ್ಪ ದೇವ್ರೆ. ಆಯ್ತು ಬಿಡು, ಬೈಬೇಡ. ಅದು ಯಾರಿಗೆ ಕೊಟ್ಟು ಮದುವೆ ಮಾಡ್ತೀವೋ ಮಾಡು. ಓಕೆನೆ, ಸರಿ. ಮದುವೆ ಆಕತ್ತೆ ಅದನ್ನ ನೋಡು. ಮುಚ್ಚಿಟ್ಟು ಮದುವೆ ಮಾಡ್ಬೇಕೀಗ, ಕದ್ದು ಮುಚ್ಚಿ ಮದುವೆ ಮಾಡ್ಬೇಕೀಗ.
ಆ ಹುಡುಗಗ ತಂದೆ ತಾಯಿ ಯಾರು ಇಲ್ಲ, ಎಲ್ಲ ಹಿಂದೆ ಮುಂದೆ ವಿಚಾರಿಸಿ ನೋಡಿ ಮಾಡ್ತಾ ಇರೋದು. ಅವ್ರಿಗೆ ಯಾರ ಇದ್ದಿದ್ರೆ ಮುಗಿದೋದ್ ಕತಿ. ಆಯ್ತು ಬಿಡು, ಹೋಗ್ ಒಳಗ, ಹೊರಗೆ ಹೋಗಿ ಬಗಲ ನಿಂತು ನನ್ನ ಮರ್ಯಾದೆ ಕಳಿಬೇಡ. ಈಗಾಲೇ ಹೋಗೋದ್ಲೆ ಪ್ರಶ್ನೆ ಕೇಳ್ತಾರೆ. ಈಗ ಪಪ್ಪ ಎಣ್ಣೆ ಯಾಕಂದ್ರೆ ಏನು ಹೇಳ್ಬೇಕು ನಾನು? ಹೋಗತ್ತಾಗ ಸರಿ, ಹೋಗೊಳಗ. ಮರ್ಯಾದು ಈಕೆ, ಬೈಯೋದು ಈಕೆ. ಅಯ್ಯಪ್ಪ, ಏನು ಜಳ ಅಂತಿ ಹೊರಗೆ? ಹಾಂ, ಥಂಡಿನೂ ಹಂಗೈತಿ, ಬಿಸಿಲು ಹಂಗೈತಿ. ಹೋಗೋದ್ರ ಅವನತ್ತ. ಹ್ಞೂ, ಇದು ತಟಕ್ಕೆ ಚಾ ಮಾಡ್ಕೊಡ್ಲೆ ಚಲೋ ತೆಂಗ. ಹೌದು, ಸಂತಿ ತೊಗೊಂಬಂದ್ರಲ್ಲ, ಎಷ್ಟು ಖರ್ಚಾತ? ಒಂದು ತಿಂಗಳಿಗೆ ಆಗಷ್ಟು ಒಮ್ಮೆ ತಂದ್ಬಿಟ್ಟೆ ನೋಡ ಮರ ಆತಾಗ. ಎಷ್ಟು ಒಂದು 1500 ರೂಪಾಯಿ ಹತ್ತತ್ರನೂ ಹೋತು. ಮತ್ತು ಒಂದು ಕಿಲೋ ಚಾ ಪುಡಿ, ಮತ್ತು ಒಂದು 2 ಕಿಲೋ ಸಕ್ರೆ, ಬೆಲ್ಲ, ಎಣ್ಣೆ, ಉಪ್ಪು, ಖಾರ, ಬ್ಯಾಳಿ ಅಂದ್ರೆ ಅದಾವು ಇದ್ರ ಬ್ಯಾಳಿ, ಇದ್ರ ಯಾವ ಉದ್ದಿನ ಬ್ಯಾಳಿ ಬೇಕಂದಿದ್ದಲ್ಲ ಅವು. ಹಾಗೆ ಸಣ್ಣ ಪುಟ್ಟ ಖರ್ಚಿಗೆ ಹೋತು, ಒಂದು 1500 ರೂಪಾಯಿನ ಹೋತು ನೋಡಿ. ಹಿಡತ್ಲೆ ಮಾಡು, ಭಾಳ ಎಣ್ಣೆ ತುಟ್ಟಾಗೈತಿ. ಹೌದಾ? ಮತ್ತು ರೊಕ್ಕನೇ ಇಲ್ಲ ಅನ್ನಕತ್ತಿದ್ರಿ, ಎಲ್ಲಿದ್ ಬಂತು ರೊಕ್ಕ? ಅಷ್ಟೊಂದು ಸಂತಿ ಹೊತ್ಕೊಂಬಂದಿರಿ. ನನಗನ್ನಿಸ್ತತಿ ನೀವು ಯಾರ ಕಡೆ ಸಾಲಾಗಿಲ್ಲ, ಏನು ಮಾಡಿಲ್ಲ. ಮಗ ಇಲ್ಲದನ್ನಂತ ಗೊತ್ತಾತ. ಹೋಗಿದ್ರೆ ರೊಕ್ಕ ಏನಾರ ಕೊಟ್ನಾ? ಅಯ್ಯ ಈಟ್ ಪ್ರಶ್ನೆಗೆ ಇಷ್ಟು ಉದ್ದ ಕೇಳ್ತೀನಿ ನೋಡು. ಅಲ್ಲ ಮತ್ತೆ ಕೇಳಬಾರ್ದನ ಎಲ್ಲಿದ್ ಬಂತು ರೊಕ್ಕ ಅಂತೇಳಿ? ನಿಮ್ದೊಂದು ಕತಿಯಪ್ಪ, ನನಗೆ ಯಾಕೂ ಅನುಮಾನ. ಕರೆ ಹೇಳ್ರಿ, ರೊಕ್ಕ ಎಲ್ಲಿದ್ ಬಂತು? ಎಲ್ಲಿದು ಬರಿಲ್ಲ ಮರ, ಎಲ್ಲಿದ್ರೆ ಯಾಕೆ ಬರ್ತತಿ? ನಾನು ಇವರು ಮೂಲಿಮೆ ಇಸ್ಕೊಂಡೇನಿ, ನನ್ನ ದೋಸ್ತನ ಕಡೆ ಇಸ್ಕೊಂಡೇನಿ. ಹೊಳಿ ಕೊಡ್ಬೇಕು ರೊಕ್ಕನ. ನೋಡ್ದೇನ, ಇದಕ್ಕ ಮತ್ತೆ ಬೈಯದ್ನ ಆಕಿಗೆ. ಇದ್ದೊಬ್ಬ ಬಂಗಾರದಂತ ಮಗನ್ ತಗೊಂಡೋಗಲ್ಲ, ಇಟ್ಕೊಂಡು ಕುಂತ್ಲಲ್ಲ ದುಡಿಯವನ್ನ. ಈಗ ನೋಡಿ, ನಾವು ಯಾರ್ಯಾರ್ದ ಕಡೆ ಸಾಲ ಮಾಡಿ ದುಡ್ಕೊಂಡು ತಿನ್ನು ಬಾಳೆ ಆಗೈತೆ ನಮ್ದು. ಅದಕ್ಕೆ ಎಲ್ಲಿದ ಬಂದ್ಲ ಏನೋ, ಜೋಡಾದ್ಲ ಏನೋ, ನನ್ನ ಮಗ ನನ್ನ ಮನೆ ಸೇರ್ಬೇಕು ಅಷ್ಟೇ ದೇವ್ರು ಬೇಡ್ಕೊಳ್ಳೋದು ನಾನು. ಹಾಂ ಆತು ತಗೋ, ಎದಕ್ಕೆ ಬೈದಾಡ್ತಿ? ಎಲ್ಲ ಸ್ವಲ್ಪ ನೀನು ಅನ್ಸರ್ಸ್ಕೊಂಡಿದ್ರಿ, ಹಿಂಗೆ ಯಾಕಿತ್ತು? ನೀನು ಏನು ಜಗಳ ಮಾಡಿ ಕಾಸ್ಲೆ ಓಡಿಸೋರ್ನ ಮತ್ತೆ ನೋಡಿದ್ರೆ ಅವ್ರ ಮೇಲೆ ಹರೆ ಆಡ್ತಿ. ಅದು ಏನಾರು ಯಾಕೆ ಆಗೋಲ್ತಕ್ಕ, ಸುಮ್ಮನೆ ಅದನ್ನ ಮಾತಾಡೋದು ಬೇಡ. ನಾಳೆ ಹೋಗು, ನಂಗೆ ಒಂದು ಚಾ ತಂದು ಕೊಡಿ ಈಗ. ಇವ್ರಿಗೆ ಏನೋ ಗೊತ್ತಾಗೈತಿ ಎಲ್ಲಿ ಅದಾರ ಅಂತೇಳಿ. ನನ್ನ ಮುಂದೆ ಉಸಲು ಹೊಡಿವಲ್ರಿ. ಇರಲಿ 8 ದಿನ ಬಾಯಿ ಮುಚ್ಕೊಂಡಿರ್ತಾರೆ, ನಾನು ನೋಡ್ತೀನಿ. ಗೊತ್ತಾಗ್ಲಾರ್ದಂಗೆ ಇರ್ತತನ. ನಾನಿವತ್ತು ಅಪ್ಪನ ಜೊತೆಗೆ ಹೋಗ್ತಾನೆ. ಅಯ್ಯಯ್ಯ, ಅಪ್ಪನ ಮಗ ಏನ್ರಿ ಕರ್ಕೊಂಡು ಹೋಗ್ತೀರಾ? ಮತ್ತೆ ರಾತ್ರಿ ಹತ್ಕೊಂತ ಕುಂತಿಗಿತ್ತಾನ, ತಂದು ಬಿಡೋರು ಯಾರು? ಮತ್ತೆ ಅವ್ವ ಬೇಕಂತೇಳಿ ಹಾಳಾಕತ್ರಿ ಮಾಡ್ತೀರಿ? ಬ್ಯಾಡ್ ಬಿಡಪ್ಪ, ಮತ್ತೆ ರಾತ್ರಿ ಹಾಳಾಕತ್ತೆ ತಂದು ಬಿಡೋರು ಯಾರಪ್ಪ ನಿನ್ನ ಇಲ್ಲಿ? ಅದಕ್ಕೆ ಬ್ಯಾಡ್ ತಗೋಪ್ಪ. ನಾಳಂಗಿಲ್ಲಪ್ಪ, ಅಲ್ಲ ಅಮ್ಮನ ಜೊತೆಗೆ ಇರ್ತೇನೆ 4 ದಿನ. ಬರ್ತಾನಂತು, ಇರುವಲ್ಲ ಒಂದು 4 ದಿನ ಬೇಕಾರೆ. ಆಯ್ತು, ಕರ್ಕೊಂಡೋರಿ. ಸರಿ, ಹುಡುಗಿ ಕಡೆ ಲಕ್ಷ್ಯ ಇರಲಿ. ಏನಾರ ತೊಂದರೆ ಆದ್ರೆ ನಂಗೆ ಪಟ್ನ ಫೋನ್ ಹಚ್ಚು, ನಾ ಬರ್ತೇನೆ. ತಲೆ ಕೆಡಿಸ್ಕೊಬೇಡ. ಮತ್ತೆ ಹೆಂಗೆ ಹೇಳೋದು ಅನ್ಕೊಂಡು ಸುಮ್ಮನೆ ಅದಗಿದಿ ಏನ? ಹ್ಞೂ ಆಯ್ತು ರೀ. ದವಾಖಾನಿಗೆ ಹೋಗಿ ಬಂದೇನಿ. ಅದು ಯಾಕೆ ಹೊಳ್ಳೊಳ್ಳೆ ಬಿಟ್ಬಿಟ್ಟು ಜ್ವರ ಬರತ್ತ. ಒಟ್ಟು ಒಂದು ಯಾವ್ದು ಔಷಧ ಕೊಟ್ಟಾರ, ಅದನ್ನು ಹಾಕಕತ್ತೇನಿ. ಹುಷಾರು ನೋಡಂಗಾರ ಔಷಧ ಹಾಕು. ಏನು ಕಾಳಜಿಲೆ ನೋಡ್ಕೊಟ್ಟು, ಮೊದ್ಲು ಕಾಲ್ಮನ್ ಬರಬರಿ ಇಲ್ಲ, ಎಂತೆಂಥವ ಜ್ವರಗಿರ ಬರ್ತಿರ್ತಾವ ಈಗ. ಅದಕ್ಕೆ ಹುಷಾರು ಒಟ್ಟು ನೋಡು, ಖುಷಿನ. ಇಲ್ಲ ತಗೋರಿ, ಹಂಗಾರೆ ಇವ್ನು ಕರ್ಕೊಂಡು ಹೋಗ್ತೀರಾ ರೀ? ಅಲ್ಲ ಮಗನ, ನನ್ನ ಜೊತೆಗಿರಪ್ಪ, ನನಗರ ನೀನು ಬಿಟ್ಟಿರಾಕೇತನ. ಇಲ್ಲ ಕರ್ಕೊಂಡು ಹೋಗ್ಯಂತ ತಗೋ. ಯಾಕಂದ್ರೆ ಮನ್ಯಾಗ ಅವನು ಒಬ್ಬೇಕಿ ಅದಾಳ, ಪಾಪ ಬೇಜಾರಾಕತಿ ಒಂಥರ. ಅದಕ್ಕೆ ಮತ್ತೆ ಆಕಿನೂ ಯಾಕೆ ಒಂಥರ ಮನ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡಾಳ. ಯಾರಿಲ್ಲಪ್ಪ ಮನೆ ಬಿಕ್ಕು ಅನ್ಸಕತ್ತೈತೆ ಅಂತೇಳಿ. ಅದಕ್ಕೆ ಇದು ನಿಮ್ಮ ತಂಗಿ ಅಲ್ಲೇ ಮನ್ಯಾಗ ಅದಾರಲ್ಲ, ಹುಡುಗರು ಇರ್ಬೇಕು. ಇಲ್ಲ, ಹುಡುಗರು ಅಲ್ಲಿ ಅದಾವು, ಸಾಲ ಐತೆ ಅಂತೇಳಿ ಈಗ ಒಬ್ಬೇಕಿ ಅದಾಳ. ಇಲ್ಲಿ ಹೇಳಿದ್ರು ಕೇಳಾರ್ದಂಗೆ. ಆಮೇಲೆ ಏನು ಜಗಳನ ಮಾಡ್ತಿರ್ತಾಳೆ, ಏನಾರು ಹೇಳ್ತಿರ್ತಾಳೆ, ಕೇಳ್ತಿರ್ತಾಳೆ. ಆದರೂ ಯಾರಿದ್ರು ಹುಡುಗರು ಇದ್ದಂಗೆ ಆಗಂಗಿಲ್ಲಲ್ಲ. ಅದಕ್ಕೆ ಈಗ ಕೆಲಸದ ಭಾಳ ಏನು ತಿಳಿಬೇನಿಲ್ಲ. ಅಲ್ಲ ರೀ, ಈ ಕೆಲಸ ಮತ್ತು ತೇರಿಗೆ ಭಾಳ ಕತ್ತೀರಂತೆ. ನಾನು ಮನೆಯಂದು ಮಾಡ್ಕೋಬೇಕು, ಮತ್ತು ಇವಂದು ಬೇರೆ ಮಾಡ್ಬೇಕು. ಇರ್ಲ್ತೋ, ಮತ್ತೇನು 6 ತಿಂಗಳು ಸಾಲಿ ಬಿಡಿಸಿ ಇಟ್ಕೊಳಕತ್ತೀನಿ ಇಲ್ಲೇ. ಮತ್ತು ಸಾಲಿಗೆ ಹೋಗಬೇಕಲ್ಲ ಅವು ಹೆಂಗಿದ್ರು. ಆಯ್ತು, ನಾ ಕರ್ಕೊಂಡು ಹೋಗ್ತೀನಿ. ಅದು ಅಲ್ಲದೆ ಈಗ ಮನ್ಯಾಗ ಒಬ್ಬರು ಹೆಣ್ಮಕ್ಳು ಬಂದಾಳ ಕೆಲ್ಸಕ್ಕಂತೇಳಿ. ಆ ಹುಡುಗಿ ನನಗೇನು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ, ಎಲ್ಲೇಕಿ ಏನು ಎತ್ತೆ ಅಂತೇಳಿ ಏನೂ ಗೊತ್ತಿಲ್ಲ ನನಗೆ. ಅಲ್ಲ, ನನಗೆ ಅವು ಅಂದಿದ್ದು ಒಟ್ಟು ಏನೋ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಾರಂತೆ. ಮದುವೆ ಮಾಡ್ಕೊಂಡು ಹಿಂಗೆ ಓಡಿ ಬಂದಾರಪ್ಪ. ಪಾಪ ಇರಾಕೆ ಎಲ್ಲಿ ಜಾಗ ಇದ್ದಿಲ್ಲ, ನಿಮ್ಮ ಅಪ್ಪ ಇಲ್ಲೇ ಇಟ್ಕೊಂಡಾನ ಹೊಲ್ದಾನ ಮಿಷನ್ ಮನ್ಯಾಗ ಅಂತೇಳಿ ಅಪ್ಪ ಅಂತ ಅಂದ್ಲಪ್ಪ. ಯಾವರು ಏನು ಎತ್ತ ಅಂತೇಳಿ ಏನು ಹೇಳಿದ್ಲೋ ಏನಿಲ್ಲೋ ನಂಗೆ ಗೊತ್ತಿಲ್ಲ. ಆ ಹುಡುಗಿ ಈಗ ನಮ್ಮ ಮನೆ ಕೆಲ್ಸಕ್ಕೆ ಬರಾಕತ್ತೈತಿ. ಹಾಗಾಗಿ ಮನೆ ಕೆಲಸದೊಂದು ಚಿಂತಿಲ್ಲ. ಹೌದಾ? ಅವ್ರು ಬಂದು ಎಷ್ಟು ದಿನ ಆತಪ್ಪ ನಿಮ್ಮ ಮನೆಗೆ? ಅವ್ರು ಬಂದು ಹತ್ತತ್ರ ಒಂದು 8 ದಿನ ಆತ್ರಿ. 8 ದಿನ ಆತ? ಆ ಹುಡುಗಿ ಹೆಸರು ಏನಾರ ಹೇಳಾರಂತ? ಹುಡುಗಿ ಹೆಸರು ಅದೇನೋ ಅಂದ್ರಪ್ಪ. ಇದು ಕಸ್ತೂರಿ, ನೇತ್ರ ಅಂತೇಳಿ. ನಿನ್ನ ಗೆಳತಿ ಅಂತಲ್ಲ? ಹೌದು ನೋಡು, ಅವ್ವ ಎಲ್ಲ ಹೇಳಾಳ ನನಗೆ. ಅದು ನನಗೆ ಲಕ್ಷ್ಯ ಆಗೋಲ್ತಾಗಿತ್ತು. ನಿನ್ನ ಗೆಳತಿ ಅಂತಲ್ಲ? ಆ ಹುಡುಗಿ ಏನಪ್ಪ ನಿಮ್ಮ ಮನೆಯಾಗ ಅದಾಳನ?
ಅದು ಹೆಂಗೆ ನಿಮ್ಮ ಮನೆ ಸಿಕ್ತು ಏನ್ತಾನ ಆ ಹುಡುಗಿಲೇ ನಮ್ಮ ಪಾರಕ್ಕ ಅದ ಇನ್ನೊಬ್ಬ ಕೆಂಪು ಸೀರೆ ತಲೆ ಮೇಲೆ ಹಾಕೊಂಬರ್ತಾಳಲ್ಲ ನೀ ನೋಡಕಿನ್ನ ಆಕಿ ಮಗಳಿಕೆ ಅನಿವಾರ್ಯ ಕೆಲವೊಂದು ತೊಂದರೆಯಿಂದ ಅತ್ತಿ ಮನೆಯಾಗಿಂದ ಜಗಳ ಆಗಿ ಹಿಂಗೆ ದೂರ ಹೋದವ್ರವ್ರು ಈಗ ಆ ಹುಡುಗಿ ನಿಮ್ಮ ಮನ್ಯಾಗ ಐತೇನಪ್ಪ ನೋಡಪ್ಪ ಹೆಂಗೆ ಭೂಮಿ ಗುಂಡಗೈತೆ ಅನ್ನೋದು ಕೈದ ಸಾಕ್ಷಿ ನೋಡಿ ಅಲ್ಲಿಂದ ಅಲ್ಲಿ ಸಿಗ್ಬೇಕಾದ್ರೆ ಏನಂತೀರು ನನ್ನ ಸಂಬಂಧ ಹಂಗಾರ ಏನನ್ರಿಪ್ಪ ನಂಗೆ ಗೊತ್ತಿಲ್ಲ ರೀ ಅತ್ಯಾರ ಹೊಲ್ದಾಗ ಇದ್ರಂತ ಆಪ್ ಕರ್ಕೊಂಡೋಗಿ ಕರ್ಕೊಂಡು ಬಂದು ಜಗ ಕೊಟ್ಟಾರ ಅಂತ ಅವು ಅಂದ್ಲು ಒಟ್ಟು ಹೌದನ ಆಯ್ತಪ್ಪ ಹಂಗಾರ ಅಲ್ಲೇದಾರನ ಪಾಪ ಪಾರಕ್ಕ ಆಗಲಿ ರಾತ್ರಿ ಅಂದ ವಿಚಾರ ಮಾಡ್ತತಿ ನನ್ನ ಗೆಳತಿ ಅಲ್ಲಿ ನಮ್ಮ ಮನ್ಯಾಗ ಈಗ ಅಡ್ಡಿ ಇಲ್ಲ ನಾನು 6 ತಿಂಗಳು ಬಾಣತನ ಮುಗಿಸಿ ಬಂದಿಂದ ನನಗೆ ಬೇಕೆ ಬೇಸರಕ್ಕಿತ್ತಲ್ಲ ನನಗೆ ಟೈಮ್ ಹೊತ್ತು ಕಳ್ಯಾಕ ನನ್ನ ಗೆಳತಿನ ಸಿಕ್ಲಿ ಬಿಡ ಅಲ್ಲೇ ಹಂಗಾರಿ ವಿಚಾರ ದೌಡ್ ಚಂದ್ರವಾರಿಗೆ ಹೇಳ್ಬೇಕು ಪಾಪ ಪಾಪ ಏನು ಮಗ ಕಾಣುವಲ್ಲ ಅಂತೇಳಿ ಏನು ಅಂದ ಸಮನ ಹುಡುಕ್ಯಾಡಿದ್ದ ಅಯ್ಯ ಬ್ಯಾಡ ತಡ್ರಿ ಅವ್ರ ಹೇಳಿಲ್ಲ ನಾ ಹೇಳೋದೇನೈತಿ ಸ್ವಲ್ಪ ಸುಮ್ಮನೆ ರೀ ಅಂತರ್ಕಿಲ್ಲ ಓಡೋಗಿ ಹೇಳ್ಬೇಡ್ರಿ ಮತ್ತೆ ಅಲ್ಲೇ ಪಾಪ ಹೇಳಿದ್ರೆ ಖುಷಿ ಆಗಲ್ಲನ ಇಲ್ಲ ಮಾವರ ಹೇಳಕ್ ಹೋಗ್ಬೇಡ್ರಿ ನಾನು ನಿಮ್ಮ ಮುಂದೆ ಬಾಯ್ ಬಿಡಬಾರ್ದಾಗಿತ್ತು ನೋಡ್ರಿ ಅವರು ಅಂದಾರಂತ ಈಗ ಸದ್ಯ ನಾವು ಇಲ್ಲಿರೋದು ಯಾರಿಗೆ ಸುದ್ದಿನ ಹೇಳೋದು ಬೇಡ ನಮ್ಮ ಪಾಡಿ ನಾವು ಇರ್ತೇವೆ ಅಂತ ಏನೋ ಅಂದಾರಂತ ಅದಕ್ಕೆ ನೀವು ಒಟ್ಟು ಈಗ ಏನು ಎಲ್ಲಿ ಉಸಲು ಹೊಡ್ಯಾಕೆ ಹೋಗ್ಬೇಡ್ರಿ ಈಗ ಆಯ್ತು ಬಿಡಪ್ಪ ಹೋಗ್ಲಿತ್ತ ಅವರ ಬೇಡ ಅಂದಾರಂದ್ರೆ ನಮ್ಗಾರ ಎದಕ್ಕೆ ಬೇಕಾಗೈತಿ ಹೇಳೋದು ಅಷ್ಟು ಮಾಡ್ರಿ ಹೇಳ್ಬೇಡ್ರಿ